ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರು. ಬಿಪಿ ಏರುಪೇರಾಗಿ ವಿನೋದ್ ಪ್ರಭಾಕರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಗಳೂರಿನ ನಾಗರಬಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರೋದು. ಕಾರ್ಡಿಯಾಕ್ ಕೇರ್ನಲ್ಲಿ ವಿನೋದ್ ಪ್ರಭಾಕರ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಲರಾಮ ಚಿತ್ರದ ಪ್ರಚಾರದಲ್ಲಿ ವಿನೋದ್ ಬ್ಯುಸಿಯಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮನೆಯಲ್ಲಿ ಇದ್ದಾಗಲೇ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆರೋಗ್ಯದಲ್ಲಿ ಬದಲಾವಣೆ ಕಾಣಿಸ್ತಾ ಇದ್ದಂತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿನೋದ್. ಬೆಳಿಗ್ಗೆಯಿಂದನೂ ಕೂಡ ತೀವ್ರ ನಿಗಾ ಘಟಕದಲ್ಲಿ ವಿನೋದ್ಗೆ ಚಿಕಿತ್ಸೆಯನ್ನ ನೀಡುವ ಕೆಲಸ ಆಗ್ತಾ ಇದೆ. ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಕಾರ್ಡಿಯಾಕ್ ಕೇರ್ನಲ್ಲಿ ವಿನೋದ್ ಪ್ರಭಾಕರ್ಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಆಗ್ತಾ ಇದೆ. ತೀವ್ರ ನಿಗಾ ಘಟಕದಲ್ಲಿ ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವಿನೋದ್ ಪ್ರಭಾಕರ್ ಬಿಪಿ ಏರ್ಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಗಳೂರಿನ ನಾಗರಬಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಸ್ವಲ್ಪ ಆತಂಕದ ವಿಷಯವೇ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈ ರೀತಿಯ ಘಟನೆಗಳು ಘಟಿಸಿದಾಗ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿಯ ಆತಂಕ ಇರುತ್ತೆ. ಏನಾಗಿದೆಯೋ ಏನೋ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಅವರು ವಿಷಯ ತಿಳ್ಕೊತಾರೆ. ಅವರ ವ್ಯೂವರ್ಸ್ಗೆ ಮತ್ತು ಅಭಿಮಾನಿಗಳಿಗೆ ಏನೆಲ್ಲ ಅಪ್ಡೇಟ್ಗಳನ್ನ ಕೊಡ್ತೀರಿ? ಈಗ ಸದ್ಯಕ್ಕೆ ಅವರ ಆರೋಗ್ಯ ಹೇಗಿದೆ? ಏನ್ ನಡೀತಾ ಇದೆ? ಎಸ್ ಶ್ರೀಪಾದ್, ಕಳೆದ ಒಂದು ವಾರದಿಂದನೂ ಕೂಡ ನಟ ವಿನೋದ್ ಪ್ರಭಾಕರ್ ಅವರು ತುಂಬಾ ಆಕ್ಟಿವ್ ಆಗಿ ಬಲರಾಮ ಚಿತ್ರದ ಪ್ರಮೋಷನ್ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗ್ತಿದ್ರು. ಪ್ರಚಾರಕ್ಕಾಗಿ ಇತ್ತೀಚೆಗಷ್ಟೇ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ರು. ಅಲ್ಲಿ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ದೋಸೆಯನ್ನು ತಿಂದು ಸಾಕಷ್ಟು ಪ್ರಚಾರವನ್ನು ಮಾಡಿ ಹೋಟ್ನಲ್ಲಿ ಅವರೇ ದೋಸೆಯನ್ನು ಹಾಕೊಂಡು ಒಂದಷ್ಟು ವಿಚಾರವಾಗಿ ಬಲರಾಮನ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು. ಆದ್ರೆ ಈಗ ದಿಢೀರ್ ಅಂತ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವರ ಅದೃಷ್ಟ ಅಂತ ನಾವು ಹೇಳ್ಬೋದು. ಸೊ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆ ಕ್ಷಣವೇ ಅವರ ಮಡದಿ ಹಾಗೂ ಅವರ ಜೊತೆಯಲ್ಲಿದ್ದಂತಹ ಅವರ ಸ್ನೇಹಿತರಿರ್ಬೋದು ಅಥವಾ ಅವರ ಸಹಾಯಕರು ನೇರವಾಗಿ ನಾಗರಬಾವಿಯ ಒಂದು ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವರನ್ನ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿರುವಂತದ್ದು ಲೋ ಬಿಪಿ ಆಗಿದೆ, ಮತ್ತೆ ಶುಗರ್ ಅಲ್ಲೂ ಕೂಡ ಏರುಪೇರಾಗಿರುವಂತದ್ದು ಗೊತ್ತಾಗಿದೆ. ಅದಾದ ನಂತರ ಯಾವುದೇ ರೀತಿಯಾದಂತಹ ರಿಸ್ಕ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ವೈದ್ಯರು ಅವರಿಗೆ ಅಲ್ಲೇ ಇದ್ದು ಚಿಕಿತ್ಸೆಯನ್ನ ಪಡೆಯುವಂತ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಖಾಸಗಿ ಆಸ್ಪತ್ರೆಯ ಐಸಿಯು ನಿಗಾದಲ್ಲಿ ಅದರಲ್ಲೂ ಕೂಡ ಕಾರ್ಡಿಯಾಕ್ ಕೇರ್ ನಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅವರು ಫಿಟ್ನೆಸ್ ವಿಚಾರಕ್ಕೆ ಬಂದ್ರೆ ತುಂಬಾ ಸಾಕಷ್ಟು ಒಂದು ವರ್ಕೌಟ್ ಇರಬಹುದು, ಅದರ ಜೊತೆಗೆ ಡಯಟ್ ಇರಬಹುದು. ಸೊ ಜೊತೆಗೆ ಇತ್ತೀಚೆಗೆ ಡಯಟ್ ಮತ್ತೆ ವರ್ಕೌಟ್ ಮಾಡ್ತಿರುವಂತವರಿಗೆ ಯಾವ ರೀತಿಯಾದಂತಹ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಅದರಿಂದ ಆಗಿರುವಂತಹ ಅನಾಹುತಗಳನ್ನ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಈ ವಿಚಾರ ಇರೋದ್ರಿಂದ ಯಾವುದೇ ರೀತಿಯಾದಂತಹ ರಿಸ್ಕ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಒಂದು ಲೋ ಬಿಪಿಗಿರ್ಬೋದು ಅಥವಾ ಶುಗರ್ಗಿರ್ಬೋದು ಚಿಕಿತ್ಸೆಯ ಜೊತೆಗೆ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಕೊಂಡು ಕಾರ್ಡಿಯಾಕ್ ಕೇರ್ಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಸ್ಥಿರವಾಗಿದೆ ಅನ್ನುವಂತ ಮಾಹಿತಿ ಬಂದಿದೆ. ಯಾವುದೇ ರೀತಿಯಾದಂತಹ ಒಂದು ಆತಂಕ ಪಡುವಂತಹ ವಿಚಾರ ಇಲ್ಲ. ಸದ್ಯಕ್ಕೆ ಅವರು ಚಿಕಿತ್ಸೆಯಲ್ಲೇ ಇದ್ದಾರೆ. ಸೊ ನಾಳೆ ಇಲ್ಲ ಅಥವಾ ನಾಡಿದ್ದು 2 ದಿನದಲ್ಲಿ ಅವರು ಕೂಡ ಒಂದು ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಅನ್ನುವಂತ ವಿಚಾರ ಇದೆ. ಇವತ್ತು ಕೂಡ ಅವರು ಬಲರಾಮ ಚಿತ್ರದ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಆದ್ರೆ ಬೆಳಗ್ಗೆ ದಿಢೀರ್ ಅಂತ 10 ಗಂಟೆ ಸಮಯದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಅವರನ್ನ ನೇರವಾಗಿ ತೆಗೆದುಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಬೆಳಗ್ಗೆಯಿಂದನೂ ಕೂಡ ಇಲ್ಲಿವರೆಗೂ ಕೂಡ ಇನ್ನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡ್ತಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸತೀಶ್ ಮಾಹಿತಿಗಾಗಿ.